ಆಗ್ತದೆ. ಮೊದಲು ಏನಾಗ್ತದೆ, ಮನುಷ್ಯ ಆರಂಭದಲ್ಲ ತನ್ನ ಸುತ್ತಮುತ್ತ ಯಾವುದೋ ಅಟ್ಯಾಕ್ ಆಗಲಿ, ಕಾಡು ಪ್ರಾಣಿ ಆಗಿರ್ಬೋದು, ಮತ್ತಾರೋ ಆಗಿರ್ಬೋದು, ಅಥವಾ ಹರಡುಕೋರ ಆಗಿರ್ಬೋದು, ಕಳ್ಳರಾಗಿರ್ಬೋದು, ಅಟ್ಯಾಕ್ ಮಾಡ್ಬೋದು ಅಂತ ಹಳ್ಳಿಗಳಿಂದ ಜನ ತಮ್ಮ ಸುತ್ತಮುತ್ತ ನಾಯಿಗಳನ್ನು ಸಾಕ್ತಾಯಿದ್ರು. ಒಂದು ಕಾಡು ಪ್ರಾಣಿ ಉಳಿಸೋವಾಗಿ ನಾಯಿಗಳನ್ನು ಸಾಕ್ತಾಯಿದ್ರು. ಆದರೆ ಇವತ್ತು ಈ ಒಂದು ನಮ್ಮ ಡೆವಲಪ್ಮೆಂಟ್ ಆಗಿದೆ, ಇವತ್ತು ನಾಗರಿಕವಾಗಿ ಡೆವಲಪ್ ಆಗಿದ್ದೀವಿ, ನಾವು ಭಾಳ ಮುಂದೆ ಬಂದಿದ್ದೀವಿ, ನಾವು ರಕ್ಷಣೆ ಮಾಡ್ಕೊಳ್ತಿದ್ದೀವಿ. ನೋಡಿರಿ, ಯಾವುದೇ ಪಟ್ಟಣದಲ್ಲೂ ಪೊಲೀಸ್ ವ್ಯವಸ್ಥೆ ಇದೆ. ಪೊಲೀಸರ ಉದ್ಯೋಗನ ರಾತ್ರಿ ಹೇಳಿದ್ರೆ ಕಾಲ ಮಾಡುವಂಥದ್ದು, ಮತ್ತಿನ ಮಾಡುವಂಥದ್ದು. ಅಂದಾಗ ನಾಯಿಗಳ ಸಾಕುವಿಕೆ ಬೇಕಾ ಅನ್ನುವಂಥದ್ದು. ಪ್ರೀತಿಗೆ ಅವ್ರು ಸಾಕಲಿ, ಯಾರೂ ಬೇಡ ಅಂದಿಲ್ಲ. ಆದರೆ ಅದನ್ನು ತೊಂದರೆ ಆದಾಗ ಇದನ್ನು ಉತ್ತರ ಹೋಗಬೇಕಾಗಿದೆ. ಈಗಲೇ ಹೇಳ್ತೇನೆ ನಿಮಗೆ, ಮೀನುಗಳನ್ನು ನದಿಗಳಲ್ಲಿ ಬಿಟ್ಟರೆ, ತಿನ್ನೋದು ಬಿಟ್ಟರೆ ಏನಾದಿತ್ತು? ಆಡುಗಳನ್ನು ಇವ್ರು ಮಾಂಸಾಹಾರ ತಿನ್ನೋದು ಬಿಟ್ಟರೆ ಏನಾಯಿತು? ಆಡ, ಕುರಿ, ಕೋಣ ಇವೆಲ್ಲ ಬಿಟ್ಟರೆ ಏನಾಯಿತು? ನಾವು ಬದುಕೋಕ್ಕಾಗ್ತದನ? ಇಲ್ಲೇ ಜೀವಿಗಳ ಸಂತುಲನ ಕಾಯೋ ಸಲುವಾಗಿ ನಿಸರ್ಗನ ಅದನ್ನು ಒಂದಕ್ಕೊಂದು ಬದುಕುವಂಥ ವ್ಯವಸ್ಥೆ ಇಟ್ಟಿದ್ರೆ ಇಲ್ಲೇ ಅದು ತಪ್ಪು ಸರಿನೋ ಡಿಸೈಡ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ 70% ಜನ ಉಪವಾಸ ಬೀಳುವಂಥ ಪ್ರಸಂಗ ಬರ್ತದೆ. ಯಾಕೆ? ಮಾಂಸಾಹಾರ ಮೇಲೆ ಡಿಪೆಂಡ್ ಅದಾವ. ಅದೇ ಪ್ರಾಣಿಗಳಲ್ಲೂ ಸಹಿತ ಹುಲಿ ಹೆಂಗೆ ಬದುಕಬೇಕು ಹೇಳ್ರಿ? ಹುಲಿ ಇನ್ನೊಂದು ತಿಂದ ಬದುಕಬೇಕಲ್ಲ, ಅದು ಹುಲ್ಲು ತಿನ್ನಲಿಕ್ಕೆ ಸಾಧ್ಯದನ? ಇವೆಲ್ಲರೂ ನೀವು ಚಿಂತನೆ ಮಾಡುವಂಥ ದಿಶೆಯಲ್ಲಿ ನಾವು ಹೋಗ್ಬೇಕಾಗಿ. ಅದಕ್ಕೆ ಇವರ ಭಾವನೆಗಳಿಗೆ ಒಳಗಾದರೆ ಇಲ್ಲ. ಈಗ ಆಗ್ಯದ ನೋಡ್ರಿ, ಈ ಸಮಸ್ಯೆ ಶುರುವಾಗಿಬಿಡ್ತದೆ. ಬೀದಿ ನಾಯಿಗಳಂತ ಇವತ್ತಿನ ಸುಪ್ರೀಂ ಕೋರ್ಟ್ ಹೇಳಿದೆ, ನಾಳೆ ಊರಿ ನಾಯಿಗಳಂತ ಹೇಳ್ತದೆ. ಹೌದ್ರಿ, ತೊಂದರೆ ಆದಾಗ ಏನು ಮಾಡಬೇಕು ಅನ್ನೋದಕ್ಕೆ ಇವತ್ತು ಪ್ರಶ್ನೆ ಅನ್ನೋದು ಭಾಳಷ್ಟು ಕಡೆ ಪ್ರಶ್ನೆ ಮಾಡುವಂಥ ವಿಷಯ ಅದು. ಪ್ರಾಣಿ ಜೀವಿಗಳು ನೀವು ಪ್ರೀತಿ ಮಾಡ್ರಪ್ಪ, ಬೇಡ ಅಂತ ಹೇಳೋದಲ್ಲ, ಆದರೆ ಅದರಿಂದ ಅಪಾಯ ಆದಾಗ ಏನು ಮಾಡಬೇಕು? ಇದಕ್ಕೆ ಪರಿಹಾರ ಹುಡುಕಲ್ಲ. ಇದು ಭಾಳ ಮಹತ್ವದ್ದು. ಯಾಕಂದ್ರೆ ಪರಿಹಾರ ಸಮಸ್ಯೆನ ಎಲ್ಲರೂ ಹೇಳ್ತಾರೆ. ಹೌದ್ರಿ, ನಾಯಿಗಳು ಭಾಳ ರಾತ್ರಿ ಈಗ ನೋಡ್ರಿ, ರಾತ್ರಿ